Hi everyone and welcome to the video. Finally ನಮ್ಮ annual exam ಹತ್ತಿರ ಅಂದ್ರೆ ತುಂಬಾನೇ ಹತ್ತಿರ ಬಂದಿದೆ. ಅಂದ್ರೆ ನಾಳೆ ನಮ್ಮ ಮಾತೃಭಾಷೆ ಆಗಿರುವಂತಹ ಕನ್ನಡದ ಮೊದಲನೆಯ ಪೇಪರ್ ಇದೆ. ಹಗಲು ರಾತ್ರಿ ನೀವು ಓದಲಿಕ್ಕೆ, ರಿವಿಷನ್ ಮಾಡಲಿಕ್ಕೆ, ನೋಟ್ಸ್ ಬರೀಲಿಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನ ಸಾಲ್ವ್ ಮಾಡಲಿಕ್ಕೆ ತುಂಬಾ ಟೈಮ್ ಅಂಡ್ ಎಫರ್ಟ್ ಹಾಕಿ ಪ್ರಿಪೇರ್ ಆಗಿದ್ದೀರಿ. ಸೊ ಫೈನಲಿ ಆ ದಿನ ಬಂದಿದೆ. ಇನ್ನು ಕೇವಲ ಒಂದು ದಿನ ಇದೆ. ಸೊ ನಿಮ್ಮ ಎಫರ್ಟ್ ಗೆ ತಕ್ಕಂತೆ ಪ್ರತಿಫಲ ರಿಸಲ್ಟ್ ಪಡೆದುಕೊಳ್ಳುವಂತಹ ಅವಕಾಶ ನಿಮ್ಮ ಕೈಲಿದೆ. ಸೊ ಇವತ್ತು ನಾನು ನಿಮಗೆ ಕನ್ನಡದ ಬಗ್ಗೆ, ನಮ್ಮ ಮಾತೃಭಾಷೆ ಬಗ್ಗೆ ಕೇವಲ ಲಾಸ್ಟ್ ಮಿನಿಟ್ಸ್ ಅಲ್ಲಿ ಅಂದ್ರೆ ಎಕ್ಸಾಮ್ ಬರೆಯುವಾಗ ಇಷ್ಟೆಲ್ಲ ನೀವು ಎಫರ್ಟ್ ಹಾಕಿದ್ದೀರಾ, ಓದಿದ್ದೀರಾ, ಕೊನೆಯಲ್ಲಿ ಬಂದು ಕೆಲವೊಂದು ಮೈನರ್ ಚಿಕ್ಕ ತಪ್ಪುಗಳನ್ನ ಮಾಡಿ ಎಷ್ಟೋ ವಿದ್ಯಾರ್ಥಿಗಳು ಮಾರ್ಕ್ಸ್ ಅನ್ನ ಕಳೆದುಕೊಳ್ತಾರೆ. ಸೊ ಕೆಲವೊಂದು ನಾನು ನಿಮ್ಗೆ ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ ಪೇಪರ್ ಪ್ರೆಸೆಂಟೇಷನ್ ಮೇಲೆ. ಸೊ ಅದರಿಂದ ನೀವು 65, 70, 75 ಗೆ ಬರ್ತಾ ಇದ್ದೀರ ಅಂದ್ರೆ ಈಸಿಲಿ ನಿಮ್ದು 5-10 ಮಾರ್ಕ್ಸ್ ಆಟೋಮೆಟಿಕ್ಲಿ ಹೆಚ್ಚಾಗುತ್ತೆ ಈ ರೀತಿ ಬರೆಯೋದ್ರಿಂದ. ಸೊ ಬನ್ನಿ ಈಗ ನೋಡ್ತಾ ಹೋಗೋಣ. ಸೊ ನಮ್ಮ ಕನ್ನಡದ ಪೇಪರ್ ಈ ರೀತಿ ಕಾಣಿಸುತ್ತೆ. ಸಾಹಿತ್ಯ ಅಂದ್ರೆ 1, 2, 3, 4 ಮಾರ್ಕ್ ಕ್ವಶನ್ಸ್ ಗೆ 64 ಅಂಕಗಳು ಇವೆ. ಅಂಡ್ ದೆನ್ ವ್ಯಾಕರಣ 8 ಅಂಕದ ಇದೆ. ಅಂಡ್ ದೆನ್ ಬರವಣಿಗೆ ಕೌಶಲ್ಯ ಅಂದ್ರೆ ಇದರಲ್ಲಿ ಪತ್ರಲೇಖನ, ಪ್ರಬಂಧ ಬರುತ್ತೆ, 8 ಮಾರ್ಕ್ಸ್ ಇದೆ. ಸೊ 80 ಔಟ್ ಆಫ್ 80 ಯಾವ ರೀತಿ ತಗೋಬೇಕು ಬನ್ನಿ ನೋಡ್ತಾ ಹೋಗೋಣ. ಸೊ ಒಂದು ಮಾತು ನಿಮ್ಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್ ಇದು. ಸೊ ನಾವೆಲ್ಲ ಓದಿದೀವಿ, ಹೌದಾ, ರಿವಿಷನ್ ಮಾಡಿದೀವಿ, ಮ್ಯಾರಥಾನ್ ಕ್ಲಾಸಸ್ ನೀವು ಅಟೆಂಡ್ ಆಗಿದ್ದೀರಾ, ಪುಸ್ತಕಗಳನ್ನ ಓದಿ ಮುಗಿಸಿದ್ದೀರಾ, ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀರಾ. ಸೊ ಇವೆಲ್ಲ ಮಾಡಿದ್ದಕ್ಕೆ ನಮ್ಗೆ ಮಾರ್ಕ್ಸ್ ಸಿಗೋದಿಲ್ಲ. ಎನ್ಯುವಲ್ ಎಕ್ಸಾಮ್ ನಲ್ಲಿ ನಮಗೆ ಮಾರ್ಕ್ಸ್ ಸಿಗುತ್ತೆ ನಾವು ಎಷ್ಟು ಚೆನ್ನಾಗಿ ಪೇಪರ್ ನಲ್ಲಿ ಬರೀತಾ ಇದ್ದೀವಿ ಅದರ ಆಧಾರದ ಮೇಲೆ. ಸೊ ಆ ಒಂದು ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ಗೆ ನಾವು ಸ್ವಲ್ಪ ಟೈಮ್ ಕೊಡ್ಲಿಲ್ಲ, ಅದ್ರ ಮೇಲೆ ಫೋಕಸ್ ಮಾಡಲಿಲ್ಲ ಅಂದ್ರೆ ನಾವು ಹಾಕಿರುವಂತಹ ಎಫರ್ಟ್ಗೆ, ಶ್ರಮಕ್ಕೆ, ಟೈಮ್ಗೆ ಒಂದು ರಿಸಲ್ಟ್ ಸಿಗೋದಿಲ್ಲ. ಅದರಿಂದ ತುಂಬಾ ನೋವಾಗುತ್ತೆ, ತುಂಬಾ ದುಃಖ ಆಗುತ್ತೆ. ಸೊ ಸ್ವಲ್ಪ ಟೆನ್ಷನ್ ಕೊಡಿ. ಇವತ್ತು ಒಂದು 5 ನಿಮಿಷದಲ್ಲಿ ಇದನ್ನ ಮುಗಿಸ್ಬಿಡ್ತೇನೆ. ಸೊ ಈಗ ನಾವು ಬರೋಣ ನೇರವಾಗಿ. ಇಲ್ಲಿ ನಾನು ನಿಮ್ಗೆ ಒಂದೇ ಒಂದು ಸಲಹೆ ಕೊಡ್ತಾ ಇರೋದು ಏನಂದ್ರೆ, ಒಂದು ಸಲ ನೀವು ಟಾಪರ್ಸ್ ನ ಆನ್ಸರ್ ಕಾಪಿಯನ್ನು ನೋಡ್ಕೊಳ್ಳಿ. ಕನ್ನಡದ ಟಾಪರ್ಸ್ ನ ಆನ್ಸರ್ ಕಾಪಿಯನ್ನ ಒಂದು ಸಲ ನೋಡಿಕೊಳ್ಳಿ. ಯಾಕೆಂದ್ರೆ ಅದು ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಾಗುತ್ತೆ ಲಾಸ್ಟ್ ಇಯರ್ ಟಾಪರ್ ವಿದ್ಯಾರ್ಥಿಗಳು ಯಾವ ರೀತಿ ಎಕ್ಸಾಮ್ ನಲ್ಲಿ ಬರ್ದಿದ್ದಾರೆ. ಸೊ ಅದರಿಂದ ಯಾವ ರೀತಿ ಎಕ್ಸಾಮ್ ನಲ್ಲಿ ಅವರು ಬರ್ದಿದ್ದಾರೆ ಅಂಡ್ ನಿಮಗೆ ಅದರಿಂದ ಯಾವ ರೀತಿ ಬೆನಿಫಿಟ್ ಆಗಲಿದೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು. ಸೊ ಇದನ್ನ ಒಂದು ಸ್ಕಿಪ್ ಮಾಡಬೇಡಿ. ಸೊ ಎಲ್ಲಿ ಸಿಗುತ್ತೆ ಟಾಪರ್ಸ್ ಕಾಪಿಗಳು ಫ್ರೀ ಆಗಿ, ಈಸಿಯಾಗಿ ಅನ್ನೋದು ನಾನು ನಿಮ್ಗೆ ಈಗ ತಿಳಿಸ್ತೀನಿ. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇವ್ಯಾಲ್ಯೂಯೇಷನ್ ಆಗುತ್ತೆ, ಯಾವ ರೀತಿ ಅವರು ಪೇಪರ್ ನಲ್ಲಿ ಪ್ರೆಸೆಂಟ್ ಮಾಡಿದ್ರು ಅಂತ ಹೇಳಿ. ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ಇದೆಯಲ್ಲ, ಆಲ್ರೆಡಿ ಸಾವಿರಾರು ವಿದ್ಯಾರ್ಥಿಗಳು ಅದನ್ನ ಬಳಸ್ತಾ ಇದ್ದಾರೆ. ನೀವು ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ನೀವು ಸಮಥಿಂಗ್ ಇಂಪಾರ್ಟೆಂಟ್ ಅನ್ನ ಮಿಸ್ ಮಾಡ್ಕೊತಾ ಇದ್ದೀರಾ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ. ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ. ಸೊ ಇಲ್ಲಿ ನೀವು ಫ್ರೀ ಆಗಿ ಹೋಗಿ ಯಾವ ರೀತಿ ಕನ್ನಡ ಅಷ್ಟೇ ಇಲ್ಲ, ಎಲ್ಲಾ ಸಬ್ಜೆಕ್ಟ್ಸ್ ಗಳ ಟಾಪರ್ ಆನ್ಸರ್ ಕಾಪೀಸ್ ಇಲ್ಲಿವೆ. ಈ ರೀತಿ ನಮ್ಮ ಸ್ಕಿಲ್ ಬೂಸ್ಟರ್ ಅಪ್ಲಿಕೇಶನ್ ಕಾಣಿಸುತ್ತೆ, ನೀವು ಓಪನ್ ಮಾಡಿ, ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿ. ದೆನ್ ಈ ರೀತಿ ಮೆನು ಆಪ್ಷನ್ ಕಾಣುತ್ತೆ ಲೆಫ್ಟ್ ಹ್ಯಾಂಡ್ ನಲ್ಲಿ, ಅದನ್ನ ಲೆಫ್ಟ್ ಹ್ಯಾಂಡ್ ಕಡೆ ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದ್ರೆ ನೀವು ಫ್ರೀ ಮಟೀರಿಯಲ್ ಅಂತ ನಿಮ್ಗೆ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಈ ಫ್ರೀ ಮಟೀರಿಯಲ್ ನೀವು ಹೋದ್ರೆ ಇಲ್ಲಿ ನಿಮಗೆ ಟಾಪರ್ಸ್ ನ ಆನ್ಸರ್ ಕಾಪೀಸ್ಗಳು, ಪ್ರೀವಿಯಸ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಎಲ್ಲವೂ ಕೂಡ ಫ್ರೀ ಆಗಿ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿಂದ ಒಂದು ಸಲ ಹೋಗಿ 1 ಅಥವಾ 2 ವಿದ್ಯಾರ್ಥಿಗಳ ಕನ್ನಡ ಟಾಪರ್ಸ್ ನ ಆನ್ಸರ್ ಕಾಪಿಯನ್ನು ನೋಡಿ. ಮತ್ತೆ ಬೇರೆ ಎಕ್ಸಾಮ್ಸ್ ಇದ್ದಾಗ ಬೇರೆ ಎಕ್ಸಾಮ್ಸ್ ಕೂಡ ಟಾಪರ್ ಆನ್ಸರ್ ಕಾಪೀಸ್ ನೀವು ಅಲ್ಲಿ ನೋಡಿಕೊಳ್ಳಬಹುದು. ಸೊ ಈಗ 1 ಅಂಕದ ಪ್ರಶ್ನೆಗಳಿಗೆ ಬರೋಣ. ಸೊ ಇಲ್ಲಿ ಯಾರು ಮೋಸ್ಟ್ಲಿ ತಪ್ಪುಗಳನ್ನ ಮಾಡೋದಿಲ್ಲ, ಎಲ್ಲರೂ ಸರಿಯಾಗಿ ಬರೀತೀರಾ. ಜಸ್ಟ್ ಸರಿಯಾಗಿ ನೋಡ್ಕೊಂಡಿರಿ. ಮೋಸ್ಟ್ ಆಫ್ 99% ನಿಮ್ಮ ಕನ್ನಡ ಪುಸ್ತಕ ಇದೆಯಲ್ಲ, ಪುಸ್ತಕದ ಹಿಂದೆ ಇರುವಂತಹ ಪ್ರಶ್ನೆಗಳನ್ನೇ ಎಕ್ಸಾಮ್ ನಲ್ಲಿ ಕೇಳ್ತಾನೆ. ಸೊ ಅಂದ್ರೆ ತುಂಬಾ ಈಸಿ ಆಗುತ್ತಲ್ಲ. ಸೊ ಕನ್ನಡ ಮೊದಲೇ ಈಸಿ, ಅದರಲ್ಲಿಯೂ ಕೂಡ ಏನ್ ಮಾಡ್ತಾನೆ, ಕನ್ನಡ ಕ್ವಶನ್ ಚಾಪ್ಟರ್ಸ್ ನ ಹಿಂದೆ ಇರುವಂತಹ ಕ್ವಶನ್ಸ್ ಕೇಳ್ತಾ ಬರ್ತಾನೆ ಪ್ರತಿ ವರ್ಷ. ಸೊ ಇನ್ನೂ ಈಸಿ ಆಗ್ಬಿಡುತ್ತೆ. ಸೊ 95 ಅಬೌವ್ ಸ್ಕೋರ್ ಮಾಡ್ಲಿಕ್ಕೆ ಇದು ತುಂಬಾ ಒಳ್ಳೆಯ ಅವಕಾಶ. ಇದರಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೋಬೇಡಿ. ಸೊ ಇಲ್ಲಿ MCQ ಕ್ವಶನ್ ನೀವು ಬರೀತೀರ ಆರಾಮಾಗಿ. ಬಿಟ್ಟ ಸ್ಥಳ ನೋಡಿ, ಫುಲ್ ಕ್ವಶನ್ ಬರೆದು ಆನ್ಸರ್ ಬರೆಯುವಂತಹ ಪ್ರಯತ್ನ ಮಾಡಿ, ಚೆನ್ನಾಗಿರುತ್ತೆ. ಅಂಡ್ ದೆನ್ ಹೊಂದಿಸಿ ಬರೆಯರಿದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಕೆಲವೊಬ್ರು ಡೈರೆಕ್ಟ್ಲಿ, ಈಗ ಫಾರ್ ಎಕ್ಸಾಂಪಲ್ A-B ಅಂತ ಕೊಟ್ಟಿದ್ದಾನೆ ಅಂದ್ರೆ ಸೊ ಇದರ ಉತ್ತರ ಕಂಪೇರ್ ಮಾಡಿ, ಮ್ಯಾಚ್ ಮಾಡಿ ಅಷ್ಟೇ ಬರೆದ್ ಬಿಡ್ತಾರೆ. ಸೊ 2 ಕಾಲಮ್ ಬರೆಯುವಂತಹ ಒಂದು ಪ್ರಯತ್ನ ಮಾಡಿ. 1 ನಿಮಿಷ ಅದು ಹೆಚ್ಚಿಗೆ ತಗೋಬಹುದು, ಬಟ್ ಅದರಿಂದ ನಿಮ್ಮ ಆನ್ಸರ್ ನೀಟ್ ಆಗಿ ಕಾಣಿಸುತ್ತೆ. ಪ್ಲಸ್ ಇವ್ಯಾಲ್ಯೂಯೇಟರ್ಗೆ ಅಂದ್ರೆ ಚೆಕ್ ಮಾಡುವಂತಹ ಇವ್ಯಾಲ್ಯೂಯೇಟರ್ಗೆ ಕೆಲಸ ಈಸಿ ಆಗುತ್ತೆ. ಅಂಡ್ ದೆನ್ 2 ಮಾರ್ಕ್ಸ್ ನ ಕ್ವಶನ್ಸ್ ಗಳು ಬಂದು 3 to 4 ಲೈನ್ಸ್ ನಿಮ್ಗೆ ಗೊತ್ತೇ ಇದೆ, ಬರಿಬೇಕು. ಇಲ್ಲಿ ಪ್ರಯತ್ನ ಮಾಡಿ ಅಕ್ಯುರೇಟ್ ಇಲ್ಲ, ಏನ್ ಕೇಳಿದಾನೆ ಆ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿ 2 ಮಾರ್ಕ್ಸ್ ನ ಕ್ವಶನ್ ನಲ್ಲಿ. ಸೊ ನೀವೇನಾದ್ರೂ ಚಿಕ್ಕ 1 ಲೈನ್ ಅಲ್ಲಿ 2 ಲೈನ್ ಅಲ್ಲಿ ಆನ್ಸರ್ ಮುಗಿಸಿದ್ರಿ, 3-4 ಲೈನ್ ಬರೀಲಿಲ್ಲ ಅಂದ್ರೆ ಕೆಲವು ಬಾರಿ 1 ಅಂಕ ಕೊಡುವಂತಹ ಚಾನ್ಸಸ್ ಇರುತ್ತೆ. ನಾನು ಎಷ್ಟೋ ಕಾಪೀಸ್ ಗಳಲ್ಲಿ ನೋಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನ ಬರೋಣ ನಮ್ಮ 3 ಮಾರ್ಕ್ಸ್. ಇಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೊಳ್ತಾರೆ ಸ್ಟೂಡೆಂಟ್ಸ್.
ಇಲ್ಲಿ ನಾನು ಹೇಳ್ತಾ ಇರೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಸ್ಟೂಡೆಂಟ್ಸ್ ಮಾರ್ಕ್ಸ್ ಅನ್ನ ಕಳ್ಕೊಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಲ್ಲ, ಅವ್ರಿಗೆ ಏನ್ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಹೇಗ್ ಬರಿಬೇಕು ಅನ್ನೋದು ಗೊತ್ತಿಲ್ಲ. ನಾಲೆಜ್ ಇದೆ, ಅದನ್ನ ಪೇಪರ್ ನಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅದು ಗೊತ್ತಿಲ್ಲ. ಅಂಡ್ ದೆನ್ 4 ಮಾರ್ಕ್ಸ್ ಅಲ್ಲಿಯೂ ಕೂಡ ಪ್ರತಿ ಕ್ವಶನ್ ಅಲ್ಲಿ ಒಂದೊಂದು ಮಾರ್ಕ್ಸ್ ಅನ್ನ ಕಳ್ಕೊಳ್ತಾರೆ. 3 ಮಾರ್ಕ್ಸ್ ಅಲ್ಲಿ ಪ್ರತಿ ಕ್ವಶನ್ ಅಲ್ಲಿ ಒಂದೊಂದು ಮಾರ್ಕ್ಸ್ ಅನ್ನ ಕಳ್ಕೊಳ್ತಾರೆ. ಸೊ ಆ 3 ಅಂಕದ ಪ್ರಶ್ನೆಗಳು ಯಾವುವು? ಸಂದರ್ಭ ಸಹಿತ ವಿವರಿಸಿ ಅಂತ ಕೊಡ್ತಾರೆ. ಸೊ ಒಂದು ನಾವು ಟಾಪರ್ ನ ಆನ್ಸರ್ ಕಾಪಿಯ ಒಂದು ಸ್ಕ್ರೀನ್ ಶಾಟ್ ಇಲ್ಲಿ ಅಟ್ಯಾಚ್ ಮಾಡಿದೀನಿ, ನೋಡಿ ಅವರು ಯಾವ ರೀತಿ ಬರೆದಿದ್ದಾರೆ. ಸೊ ಒಂದು ಇಲ್ಲಿ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು. ಸೊ ಇದನ್ನ ನಿಮಗೆ ಬರುವಂತಹ ಒಂದು ಚಾಪ್ಟರ್ ನ ವಾಕ್ಯ. ಸೊ ಇಲ್ಲಿ ಆಯ್ಕೆ ಅಂತ ಅದರ ಒಂದು ಸಪರೇಟ್ ಪಾರ್ಟ್, ಅಂಡ್ ದೆನ್ ಸಂದರ್ಭ, ದೆನ್ ವಿವರಣೆ. ಅಂದ್ರೆ ಯಾವ ಚಾಪ್ಟರ್ ನಿಂದ ಯಾವ ಕವಿ ಬರೆದಿರುವಂತಹ ಕೃತಿಯಿಂದ ಆ ವಾಕ್ಯವನ್ನ ತೆಗೆದುಕೊಳ್ಳಲಾಗಿದೆ, ದೆನ್ ಯಾವ ಸಂದರ್ಭದಲ್ಲಿ ಅದನ್ನ ಹೇಳಲಾಗಿದೆ, ಅದರ ಒಂದು ಸ್ವಲ್ಪ ಬ್ರೀಫ್ ವಿವರಣೆ 3 ರಿಂದ 4 ಲೈನ್ಗಳಲ್ಲಿ. ಸೊ ನೀವು ಇಲ್ಲಿ ಆಯ್ಕೆ ನೋಡೋದಾದ್ರೆ ಇವ್ರು ಮೊದಲು ಏನ್ ಮಾಡಿದ್ದಾರೆ, ಕವಿ ಹೆಸರು, ದೆನ್ ಆ ಕವಿ ಯಾವ ಕೃತಿ ಬರೆದಿದ್ದಾರೆ, ಸೊ ಯಾವ ಆ ಕೃತಿಯಿಂದ ಯಾವ ಗದ್ಯ ಭಾಗ ಪದ್ಯ ಭಾಗ ಆಯ್ಕೆ ಮಾಡಲಾಗಿದೆ. ಸೊ ಇಲ್ಲಿ ನೀವು ನೋಡಬಹುದು ಈ ಮೇಲಿನ ಸಾಲನ್ನ HR ರಾಮಕೃಷ್ಣ ಅವರು ಬರೆದಿರುವಂತಹ ಕಲಾಂ ಮೇಸ್ಟ್ರು ಅನ್ನುವಂತಹ ಕೃತಿ, ಅದು ಚಾಪ್ಟರ್ ಅಲ್ಲ, ಕಲಾಂ ಮೇಸ್ಟ್ರು ಕೃತಿಯಿಂದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಅದರ ನಂತರ ಸಂದರ್ಭ ಈ ರೀತಿ ಬರೆದ್ರೆ ನಿಮ್ಗೆ ಇದಕ್ಕೆ 1 ಅಂಕ ಇರುತ್ತೆ, ದೆನ್ ಸಂದರ್ಭಕ್ಕೆ 1 ಅಂಕ ಇರುತ್ತೆ. ಯಾವ ಸಂದರ್ಭದಲ್ಲಿ ಆ ಮಾತನ್ನ ಹೇಳಲಾಯಿತು ಅನ್ನೋದನ್ನ 2-3 ವಾಕ್ಯಗಳಲ್ಲಿ ಬರಿಬೇಕು. ಅಂದ್ರೆ ಈ ಮಾತನ್ನ ವಿದ್ಯಾರ್ಥಿಗಳು APJ ಅಬ್ದುಲ್ ಕಲಾಂ ಅವರಿಗೆ ಭೇಟಿಯಾದಾಗ ಈ ಒಂದು ವಾಕ್ಯವನ್ನ ಅಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳು. ಸಂದರ್ಭ, ದೆನ್ ಅದರ ವಿವರಣೆ, ಅದರ ಬಗ್ಗೆ ಏನ್ ಹೇಳ್ತಾರೆ APJ ಅಬ್ದುಲ್ ಕಲಾಂ ಅವರು ಅನ್ನುವಂತಹ ಒಂದು ಬ್ರೀಫ್ ವಿವರಣೆಯನ್ನ ಬರೀರಿ. ಇಷ್ಟು ಬರೆದ್ರೆ ನಿಮಗೆ ಇಲ್ಲಿ 3ಕ್ಕೆ 3 ಅಂಕಗಳು ಸಿಗುತ್ತೆ. ಎಲ್ಲಾ ಕ್ವಶನ್ಸ್ಗೆ ಸೇಮ್ ಪ್ಯಾಟರ್ನ್ ಅನ್ನ, ಸೇಮ್ ಫಾರ್ಮ್ಯಾಟ್ ಅನ್ನ ಫಾಲೋ ಮಾಡಿ. ನಂತರ ಬರುತ್ತೆ ನಮ್ಮ 4 ಅಂಕದ ಪ್ರಶ್ನೆಗಳು. 16 ಅಂಕ ಇಲ್ಲಿ ಇದೆ ನಮ್ದು 4 ಅಂಕಕ್ಕೆ. ಸೊ ಇಲ್ಲಿ ಏನ್ ಮ್ಯಾಟರ್ ಆಗುತ್ತೆ 4ಕ್ಕೆ 4 ಅಂಕ ತಗೋಬೇಕಂದ್ರೆ, ಇಲ್ಲ ನೋಡಿರುವಂತಹ ಪ್ರಕಾರ ತುಂಬಾ ಟಾಪರ್ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ಅಗೇನ್ ಕವಿ ಕೃತಿ ಹೆಸರುಗಳನ್ನ ಇಲ್ಲಿ ಬರೆದಿದ್ದಾರೆ ಅವರು. ಕವಿ ಕೃತಿ ಗದ್ಯ ಪದ್ಯ ಯಾವ ಗದ್ಯ ಭಾಗದಿಂದ ಪದ್ಯ ಭಾಗದಿಂದ ಆ ಪ್ರಶ್ನೆ ಕೇಳಲಾಗಿದೆ ಅಂತ ಹೇಳಿ ಉತ್ತರ ಬರೆದಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ನಂಬರ್ ಆಫ್ ಪೇಜಸ್ ಮ್ಯಾಟರ್ ಆಗುತ್ತೆ ನೋಡಿ. ಸೊ ನಾನು ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಿದ್ದೀನಿ ಅಂತ ಹೇಳಿ ನೀವು 4 ಅಂಕದ ಪ್ರಶ್ನೆಯನ್ನ ಕೇವಲ ಅರ್ಧ ಪುಟದಲ್ಲಿ ಮುಗಿಸಿದ್ರೆ, ಕೇವಲ ಅರ್ಧ ಪೇಜ್ ನಲ್ಲಿ ಬರೆದು ಮುಗಿಸಿದ್ದೀನಿ ಅಂತ ಮಾಡಿದ್ರೆ, ಸೊ ಅದನ್ನು ನೋಡಿ ಕೂಡ ಅವರು ಮಾರ್ಕ್ಸ್ ಅನ್ನ ಸ್ವಲ್ಪ ಕಟ್ ಮಾಡಬಹುದು. 4 ಅಂಕಕ್ಕೆ ಮಿನಿಮಮ್ 1 ಪೇಜ್ ಬರೀತಾರೆ, ಮಿನಿಮಮ್ 1 ಪೇಜ್ 4 ಅಂಕಕ್ಕೆ ನೀವು ಬರಿಬೇಕು. ಸ್ವಲ್ಪ ಉತ್ತರವನ್ನ ಎಕ್ಸ್ಟೆಂಡ್ ಮಾಡಿ ವಿಸ್ತರಿಸಿ ಬರೀರಿ. ಕವರ್ ಆಲ್ ದ ಪಾಯಿಂಟ್ಸ್, ಕೇಳಿರುವಂತಹ ಎಲ್ಲಾ ಪಾಯಿಂಟ್ಸ್ ಗಳನ್ನ ಕವರ್ ಮಾಡಿ ಅಂದಾಗ ನಿಮ್ಗೆ ಇಲ್ಲಿ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೀವು ಉತ್ತರವನ್ನ ಬೇಕಾದ್ರೆ ನೋಡಿಕೊಳ್ಳಬಹುದು. 1.5 ಪುಟ ಇವರು ಬರೆದಿದ್ದಾರೆ. ಸೊ ಎಲ್ಲ 1.5 ಪುಟನೇ ಇರಬೇಕಂತ ಏನು ಇಲ್ಲ. ಸೊ ನನ್ನ ಪ್ರಕಾರ 1 ಪುಟ ಬರೆದ್ರು ಕೂಡ ಇನಫ್ ಇದೆ. ಬಟ್ ಆ 1 ಪುಟದಲ್ಲಿ ಇಂಪಾರ್ಟೆಂಟ್ ಏನು, ಎಲ್ಲಾ ಪಾಯಿಂಟ್ಸ್ ಕವರ್ ಆಗಿರ್ಬೇಕು, ಅದು ಇಂಪಾರ್ಟೆಂಟ್, ರೈಟ್? ಅಂಡ್ ದೆನ್ ನೆಕ್ಸ್ಟ್ ಏನ್ ಬರುತ್ತೆ ನಮ್ದು ವ್ಯಾಕರಣ. ಸೊ ವ್ಯಾಕರಣ ನೋಡಿ, ನಮ್ಮ ಕನ್ನಡದ ವ್ಯಾಕರಣ ತುಂಬಾ ಈಸಿ ಅಂದ್ರೆ ಈಸಿ ಇರುತ್ತೆ. ಸೊ ನೀವು ವ್ಯಾಕರಣ ಇನ್ನೂವರೆಗೆ ನೋಡಿಲ್ಲ, ಕಲ್ತಿಲ್ಲ ಅಂದ್ರೆ ಏನ್ ಮಾಡಿ, ಕ್ವಿಕ್ ಆಗಿ ಹೋಗಿ ಯೂಟ್ಯೂಬ್ ನಲ್ಲಿ ಯಾರಾದ್ರೂ ವ್ಯಾಕರಣದ ಮೇಲೆ ಒಂದು ಲಾಂಗ್ ವಿಡಿಯೋ ಮಾಡಿದ್ರೆ ಒಂದು ಲಾಂಗ್ ವಿಡಿಯೋನ ನೋಡ್ಕೊಳ್ಳಿ. ಅರ್ಧ ತಾಸು 1 ತಾಸಿನ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಐಡಿಯಾ ಅಲ್ಲಿ ಸಿಗುತ್ತೆ. ಅಥವಾ ನೀವು ಗ್ರಾಮರ್ ಕವರ್ ಮಾಡಿದ್ರೆ ಓಕೆ, ಆರಾಮಾಗಿ ಫುಲ್ ಮಾರ್ಕ್ಸ್ ತಗೊಳ್ತೀರಾ. ಇಲ್ಲಿ ಆಪ್ಷನ್ಸ್ ಇರುತ್ತೆ, ಸೊ ಆರಾಮಾಗಿ ನೀವು ಮಾಡ್ಕೊಳ್ತೀರಾ ಮ್ಯಾನೇಜ್ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಅಂಡ್ ದೆನ್ ಬರವಣಿಗೆ ಕೌಶಲ್ಯ, ಇಲ್ಲಿ ಮಾರ್ಕ್ಸ್ ಕೂಡ ಕಳ್ಕೊಳ್ತಾರೆ ನಮ್ಮ ಸ್ಟೂಡೆಂಟ್ಸ್. ಈ ಬರವಣಿಗೆ ಕೌಶಲ್ಯದಲ್ಲಿ 2 ಪ್ರಶ್ನೆಗಳನ್ನ ಕೇಳ್ತಾನೆ ನಮ್ಗೆ. ಒಂದು ಬಂದು ಪತ್ರ ಲೇಖನ. ಸೊ ಪತ್ರ ಲೇಖನದಲ್ಲಿ ವ್ಯವಹಾರಿಕ ಇರುತ್ತೆ, ಒಂದು ವೈಯಕ್ತಿಕ ಇರುತ್ತೆ. 2 ಆಪ್ಷನ್ ಕೊಟ್ಟಿರ್ತಾನೆ. ನೋಡಿ ಯಾವ್ದು ನಿಮ್ಗೆ ಈಸಿ ಅನ್ಸುತ್ತೆ ಆ ಫಾರ್ಮ್ಯಾಟ್ ನಲ್ಲಿ ಪರ್ಫೆಕ್ಟ್ ಆಗಿರಿ. 4 ಅಂಕ ಇರುತ್ತಲ್ಲ, 4ಕ್ಕೆ 4 ಸಿಗೋ ಹಾಗೆ ಅದನ್ನ 1-2 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಲೆಟರ್ ರೈಟಿಂಗ್ ನಲ್ಲಿ ನೀವು ಚಿಕ್ಕ ಚಿಕ್ಕ ತಪ್ಪುಗಳನ್ನ ಮಾಡಿದ್ರು ಕೂಡ 1 ಮಾರ್ಕ್ಸ್ ಕಟ್ ಮಾಡ್ತಾನೆ ಅವನು. ಸೊ ಅಲ್ಲಿ ಅವರಿಗೆ ಮಾರ್ಕ್ಸ್ ಕಟ್ ಮಾಡ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ನಮ್ಮ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾರೆ. ನೀವು 70 ಅಬೌವ್ ಸ್ಕೋರ್ ಮಾಡಿದಾಗ ನಿಮ್ಮ ಉತ್ತರ ಕಾಪಿಗಳನ್ನ 2 ರಿಂದ 3 ಬಾರಿ ಚೆಕ್ ಮಾಡ್ತಾರೆ. ಸೊ ನೀವು ತಪ್ಪು ಮಾಡಿದೀರಾ ಅಂದ್ರೆ ಆ ತಪ್ಪು ಇವ್ಯಾಲ್ಯುವೇಟರ್ ನೋಡ್ತಾನೆ. ಯಾಕಂದ್ರೆ 3 ಜನ ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ತಪ್ಪು ಸಿಗುತ್ತೆ. ಚಿಕ್ಕ ಚಿಕ್ಕ ತಪ್ಪುಗಳನ್ನು ಕೂಡ ನೋಡಿ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಪರ್ಫೆಕ್ಟ್ ಆಗಿರಿ. ಪತ್ರ ಲೇಖನದಲ್ಲಿ 4ಕ್ಕೆ 4 ಸಿಗೋ ಹಾಗೆ. ಇನ್ನ ಪ್ರಬಂಧ 4 ಅಂಕದ ಪ್ರಶ್ನೆ. ಇಲ್ಲಿ ಪ್ರಬಂಧದಲ್ಲಿ 4ಕ್ಕೆ 4 ತಗೋಬೇಕು ಅಂದ್ರೆ ತುಂಬಾ ಜನರಲ್ ನಾಲೆಜ್ ನ ಅವಶ್ಯಕತೆ ನಿಮ್ಗೆ ಏನು ಬೇಕಾಗಿಲ್ಲ. ಸ್ವಲ್ಪ ಜನರಲ್ ನಾಲೆಜ್ ಇದ್ರೆ ಸಾಕು. ಅದರ ನಂತರ ನೀವೇನ್ ಓದ್ತಿರಲ್ಲ ಬೇರೆ ಸಬ್ಜೆಕ್ಟ್ ಗಳಲ್ಲಿ, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವು ಆರ್ಟ್ಸ್ ವಿದ್ಯಾರ್ಥಿಗಳು ಆಗಿದ್ರೆ ರಾಜ್ಯಶಾಸ್ತ್ರದಲ್ಲಿ, ಸಮಾಜಶಾಸ್ತ್ರ ಸೋಶಿಯಾಲಜಿಯಲ್ಲಿ, ಅಂಡ್ ದೆನ್ ಎಕನಾಮಿಕ್ಸ್ ನಲ್ಲಿ, ಅರ್ಥಶಾಸ್ತ್ರದಲ್ಲಿ, ಇನ್ನ ಬಿಸ್ನೆಸ್ ಸ್ಟಡಿ ಸ್ಟೂಡೆಂಟ್ ಆಗಿದ್ರೆ ಅರ್ಥಶಾಸ್ತ್ರ ನಿಮಗೂ ಇರುತ್ತೆ, ವ್ಯವಹಾರ ಅಧ್ಯಯನ,
ಸೊ ಇದರಲ್ಲಿ ನೀವು ಏನ್ ಓದಿರ್ತೀರಲ್ಲ, ಸೊ ಅಲ್ಲಿಂದ ಜನರಲ್ ಆಗಿ ಏನ್ ಅಪ್ಲೈ ಆಗುತ್ತೆ, ಏನು ಆ ಟಾಪಿಕ್ ಗೆ ರಿಲೇಟೆಡ್ ಆಗಿದೆ ಅದನ್ನ ನೋಡ್ಕೊಳ್ಳಿ. ಸೊ ಇಲ್ಲಿ ಟಾಪಿಕ್ ಸೆಲೆಕ್ಷನ್ ಇಂಪಾರ್ಟೆಂಟ್. ಟಾಪಿಕ್ ತಗೊಳ್ಳುವಾಗ ಫಸ್ಟ್ ನೋಡ್ಕೊಳ್ಳಿ ಯಾವ ಟಾಪಿಕ್ ಬಗ್ಗೆ ನಿಮಗೆ ಹೆಚ್ಚು ಐಡಿಯಾಸ್ಗಳು ಇವೆ, ಯಾವುದರ ಬಗ್ಗೆ ನೀವು ಒಂದು ಪೇಜಿನ ಮೇಲೆ ಬರಿಬಹುದು, ಒಂದು 2 ಪೇಜ್ ಬರಿಬಹುದು, ಅದನ್ನ ನೋಡ್ಕೊಂಡು ಟಾಪಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಟಾಪಿಕ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೀವು ಮಾಡುವಂತಹ ಒಂದು ಕಾಮನ್ ಮಿಸ್ಟೇಕ್ ಏನನ್ನು ನಿಮಗೆ ತೋರಿಸ್ತೀನಿ. ಸೊ ಒಂದು ಕಾಮನ್ ಮಿಸ್ಟೇಕ್ ಇಲ್ಲಿ ಏನ್ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ ಅಂದ್ರೆ, ಸೊ ಇಲ್ಲಿಂದ ನೇರವಾಗಿ ಬಂದು ಈ ರೀತಿ ನೋಡ್ತಾರೆ, ಒಂದು ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡ್ರು, ಯಾವುದೋ ಒಂದು ಟಾಪಿಕ್ ಪರಿಸರ ಮಾಲಿನ್ಯ ನೋಡಿದ ತಕ್ಷಣ ಸ್ಟಾರ್ಟ್ ಅದರ ಪೀಠಿಕೆ ಬರೆಯೋದು, ಅದರ ಪೀಠಿಕೆನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ಅದರ ಮುಖ್ಯ ಭಾಗ ಅದನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಾಡಿ, ಅದರ ನಂತರ ಕನ್ಕ್ಲೂಷನ್. ಸೊ ಈ ರೀತಿ ಬರೆಯುವಾಗ ಗೊತ್ತಾಗುತ್ತೆ ಪೀಠಿಕೆಯಲ್ಲಿ ಏನೋ ಬರೆದಿರ್ತಾರೆ, ಅಂಡ್ ದೆನ್ ಇಲ್ಲಿ ಮಧ್ಯದಲ್ಲಿ ಬರೆಯುವಾಗ, ಬಾಡಿಯಲ್ಲಿ ಬರೆಯುವಾಗ ಗೊತ್ತಾಗುತ್ತೆ. ಸೊ ಈ ಪಾಯಿಂಟ್ಸ್ ನಾನು ಇಲ್ಲಿ ಹಾಕಿದ್ರೆ, ಪೀಠಿಕೆಯಲ್ಲಿ ಬರ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಫುಲ್ ಮಾರ್ಕ್ಸ್ ಸಿಕ್ತಿತ್ತು. ಅಥವಾ ಇಲ್ಲಿ ಆಲ್ರೆಡಿ ಬರ್ದಿದ್ದೀನಲ್ಲ, ಈ ಪಾಯಿಂಟ್ ನಾನು ಕನ್ಕ್ಲೂಷನ್ ಅಲ್ಲಿ ಹಾಕಿದ್ರೆ ಇದು ತುಂಬಾ ಕರೆಕ್ಟ್ ಆಗಿರ್ತಿತ್ತು, ಲಾಜಿಕಲಿ ಅಂದ್ರೆ ರೀಸನ್ ನ ಪ್ರಕಾರ ಲಾಜಿಕಲಿ ಚೆನ್ನಾಗಿ ಫ್ಲೋ ಇರ್ತಿತ್ತು ಅನ್ನುವಂತಹ ಒಂದು ಐಡಿಯಾಸ್ ಬರುತ್ತೆ. ಇದರಿಂದ ನಿಮ್ದು ಫ್ಲೋ ತಪ್ಪಿ ಬಿಡುತ್ತೆ. ಇದು ಎಲ್ಲರ ಜೊತೆ ಆಗುತ್ತೆ. ತುಂಬಾ ಐಡಿಯಾಸ್ ಥಾಟ್ಸ್ಗಳು ಇವೆ, ಬಟ್ ಅದನ್ನ ಲಾಜಿಕಲಿ ಫ್ಲೋ ಆಗಿ ಬರಿಬೇಕು. ಯಾಕೆಂದ್ರೆ ನಿಮಗೆ ಎಷ್ಟು ಗೊತ್ತಿದೆ ಅನ್ನೋದಿಲ್ಲಿ ಚೆಕ್ ಮಾಡ್ತಾ ಇಲ್ಲ, ಕೇವಲ ಅವನು ಎಷ್ಟು ಗೊತ್ತಿದೆ ನಂಬರ್ 1, ನಿಮ್ಮ ಜ್ಞಾನ ಎಷ್ಟಿದೆ, ನಿಮ್ಮ ಜ್ಞಾನ ಎಷ್ಟಿದೆ ನಂಬರ್ 1, ಅಂಡ್ ನಂಬರ್ 2 ಅದನ್ನ ಎಷ್ಟು ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡ್ತೀರಾ, ಲಾಜಿಕಲಿ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ನಾನು ಇಲ್ಲಿ ಉಲ್ಟಾ ಪಲ್ಟಾ ಏನೇನೋ ಹೇಳಿದ್ರೆ ಅದು ನಿಮ್ಗೆ ಸರಿ ಅನ್ಸೋದಿಲ್ಲ. ನಾನು ಏನ್ ಮಾಡಿದೆ, ಮೊದಲು ಅದನ್ನ ಎಂಟೈರ್ಲಿ 3 ಭಾಗಗಳಲ್ಲಿ ಡಿವೈಡ್ ಮಾಡಿದೆ. ಈ ರೀತಿ ಬರವಣಿಗೆಯಲ್ಲಿ 2 ಇವೆ, ಪತ್ರಲೇಖನ, ಪ್ರಬಂಧ. ಅದರ ನಂತರ ಇಡೀ ಎಂಟೈರ್ ಕನ್ನಡ ಪೇಪರ್ದಲ್ಲಿ ಒಂದು ಇದೆ ನಿಮ್ದು ಸಾಹಿತ್ಯ 64 ಅಂಕದ್ದು, ದೆನ್ ಇದೆ ನಿಮ್ದು ಗ್ರಾಮರ್ ಇದೆ, ವ್ಯಾಕರಣ 8 ಅಂಕದ್ದು, ದೆನ್ ಬರವಣಿಗೆ 8 ಅಂಕದ್ದು. ನೋಡಿ ಎಷ್ಟು ಸ್ಟ್ರಕ್ಚರ್ಡ್ ವೇನಲ್ಲಿ ನಾನು ಅದನ್ನ ಪ್ರೆಸೆಂಟ್ ಮಾಡಿದೆ, ಲಾಜಿಕಲಿ. ಆ ರೀತಿ ನೀವು ಇಲ್ಲಿ ಲಾಜಿಕಲಿ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ, ಹೌದಾ. ಸೊ ಹಾಗಾಗಿ this becomes important for you. So ಎಲ್ಲೋ ಇತ್ತದು, ಓಕೆ, what happened to this, right. ಸೊ ಈಗ ನೀವೇನ್ ಮಾಡಿ, ಪತ್ರಲೇಖನ ಬರೆಯುವಾಗ ಒಂದು ಟಾಪಿಕ್ ಅನ್ನ ತೆಗೆದುಕೊಂಡಿದ್ದೀರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಪರಿಸರ ಮಾಲಿನ್ಯ ಅನ್ನುವಂತಹ ಟಾಪಿಕ್ ಅನ್ನ ತೆಗೆದುಕೊಂಡಿದ್ದೀರಾ ಅಂದ್ರೆ, ಇದು ಯಾಕೆ ಇದನ್ನ ಇಷ್ಟು ಟೈಮ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ, 100 ಮಾರ್ಕ್ಸ್ ನೀವು ತಗೋಬೇಕಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಇಲ್ಲೇ ಮಾರ್ಕ್ಸ್ ಕಳ್ಕೊಳ್ತಾ ಇದೆ ನಮ್ಮ ಸ್ಟೂಡೆಂಟ್ಸ್. ಒಂದು ಲಾಸ್ಟ್ ಪೇಜ್ ತಗೊಳ್ಳಿ, ನಿಮ್ಮ ಕ್ವಶನ್ ಆನ್ಸರ್ ಶೀಟ್ ನಲ್ಲಿ ಆ ಲಾಸ್ಟ್ ಪೇಜ್ ಅನ್ನ ರಫ್ ಪೇಜ್ ಆಗಿ ಮಾಡ್ಕೊಳ್ಳಿ. ಸೊ ಆ ಟಾಪಿಕ್ ಗೆ ಸಂಬಂಧಿಸಿದ ಹಾಗೆ ಏನೇನ್ ಪಾಯಿಂಟ್ಸ್ ಗಳು ಬರ್ತಾ ಇವೆ, ಎಲ್ಲಾ ಪಾಯಿಂಟ್ಸ್ ಗಳು ಒಂದ್ಸಲ ಏನ್ ಮಾಡಿ, ಅದರ ಮೇನ್ ಪಾಯಿಂಟ್ಸ್, ಬುಲೆಟ್ ಪಾಯಿಂಟ್ಸ್ ಗಳನ್ನ ಬರ್ಕೊಳ್ಳಿ. ಇಷ್ಟು ಪಾಯಿಂಟ್ಸ್ ಗಳು ಈಗ ಬಂದಿವೆ ತಲೆಯಲ್ಲಿ, ಓಕೆ. ಸೊ ಎಲ್ಲಾ ಐಡಿಯಾಗಳನ್ನ ಒಂದ್ ಕಡೆ ಬರ್ಕೊಂಡ್ರಿ, ಈಗ ಅವು ನಿಮ್ಮ ಪೇಪರ್ನ ಮೇಲೆ ರೆಡಿ ಇವೆ. ಸೊ ಈಗ ಥಿಂಕ್ ಮಾಡಿ, 1 ನಿಮಿಷ ಯೋಚನೆ ಮಾಡಿ, 2 ನಿಮಿಷ ಕೊಟ್ಟು ಯೋಚನೆ ಮಾಡಿ. ಸೊ ಇದರಲ್ಲಿ ಈ 2 ಪಾಯಿಂಟ್ಸ್ ಗಳಲ್ಲಿ ನಾನು ಇಂಟ್ರೊಡಕ್ಷನ್ ಅಲ್ಲಿ ಬರೆದ್ರೆ ಚೆನ್ನಾಗಿರುತ್ತೆ. ಇದು ನನ್ನ ಇಂಟ್ರೊಡಕ್ಷನ್, ಇದು ನನ್ನ ಪೀಠಿಕೆ. ಸೊ ಇಲ್ಲಿ ಇರುವಂತಹ ಈ 3 ಪಾಯಿಂಟ್ಗಳು ಅಂಡ್ ದೆನ್ ಈ 4 ಪಾಯಿಂಟ್ಗಳನ್ನ ಏನ್ ಮಾಡ್ತೀನಿ, ಮೇನ್ ಬಾಡಿಯಲ್ಲಿ ಬರಿತೀನಿ, ಲಾಜಿಕಲಿ ಚೆನ್ನಾಗಿರುತ್ತೆ. ಓದಿದಾಗ ತುಂಬಾ ಲಾಜಿಕಲ್ ಫ್ಲೋ ನಲ್ಲಿ ಇದೆ ಅಂತ ಅನ್ಸುತ್ತೆ. ದೆನ್ ಕೊನೆಯದಾಗಿ ಈ ಪಾಯಿಂಟ್ ಇದೆಲ್ಲ, ಇದು ನಾನು ಕನ್ಕ್ಲೂಷನ್ ನಲ್ಲಿ ಹಾಕ್ತೀನಿ, ಉಪಸಂಹಾರದಲ್ಲಿ ಹಾಕ್ತೀನಿ. ಸೊ ಈ ರೀತಿ ಆರ್ಗನೈಸ್ ಮಾಡಿಕೊಂಡು ರಫ್ ಐಡಿಯಾ, ರಫ್ ಪ್ಲಾನ್ ಡಿಸೈನ್ ಮಾಡಿಕೊಂಡು ನಂತರ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವೇನು ತಪ್ಪುಗಳನ್ನ ಮಾಡೋದಿಲ್ಲ, ಒಳ್ಳೆ ಫ್ಲೋ ನಲ್ಲಿ ಬರೀತೀರಾ. ಅಂಡ್ ದೆನ್ ನಿಮ್ಗೆ ಇಲ್ಲಿ 4ಕ್ಕೆ 4 ಅಂಕ ಸಂಪೂರ್ಣವಾಗಿ ಸಿಗುತ್ತೆ, ಸರಿನಾ. ಸೊ ಈ ರೀತಿ ಇದರ ಮೇಲೆ ಫೋಕಸ್ ಮಾಡಿ. ಅಂಡ್ ದೆನ್ ಕೊನೆಯದಾಗಿ ಈ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡಿ. ಅವಾಯ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂದ್ರೆ ಇಲ್ಲಿ ನಾನು ಇಂಗ್ಲಿಷ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಕನ್ನಡದಲ್ಲಿ ಕೂಡ ಬರೆಯುವಾಗ ನಾವು ತಪ್ಪುಗಳನ್ನ ಮಾಡ್ತೀವಿ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ಸಲ ನಾನು ಒಬ್ಬ ಟಾಪರ್ನ ಆನ್ಸರ್ ಕಾಪಿ ಚೆಕ್ ಮಾಡ್ತಾ ಇದ್ದೆ. ಸೊ ಅವನೇನ್ ಮಾಡಿದ್ದ, ಸೊ ಅಲ್ಲಿ ವ ಅನ್ನುವಂತಹ ಪದ ಬರುತ್ತಲ್ಲ, ಸೊ ವ ಅನ್ನುವಂತಹ ಅಕ್ಷರ, ಅದನ್ನ ಉತ್ತರದಲ್ಲಿ ಬರೆಯುವಾಗ ಅದನ್ನ ಈ ರೀತಿ ರೀತಿ ಬರ್ದಿದ್ದ, ಅವನು ಈ ರೀತಿ ಬರ್ದಿದ್ದ. ಸೊ ಅದಕ್ಕೆ ಎಕ್ಸಾಮಿನರ್ ಏನ್ ಮಾಡಿದ್ರು, ಒಂದೇ ಕಡೆ ಅಲ್ಲ, ಅದು ಅವನ ಒಂದು ಹ್ಯಾಬಿಟ್ ಇತ್ತು, ಹವ್ಯಾಸ. ಉತ್ತರ ಬರೆಯುವಾಗ 4-5 ಕಡೆ ಇದೇ ರೀತಿ ಬರ್ದಿದ್ದಾನೆ. ಸೊ ಅವ್ರು ಏನ್ ಮಾಡಿದ್ರೆ, ಒಂದು ಉತ್ತರದಲ್ಲಿ 2 ಸಲ ಬರ್ದಿದ್ರೆ ಈ ರೀತಿ ರೌಂಡ್ ಸರ್ಕಲ್ ಹಾಕಿ ಅರ್ಧ ಮಾರ್ಕ್ಸ್ ಅನ್ನ ಏನ್ ಮಾಡಿದ್ರು, ಕಟ್ ಮಾಡ್ತಾ ಹೋಗಿದ್ರು. ಸೊ ಈ ರೀತಿ ಆಗುತ್ತೆ. ನಿಮ್ದು ಕೆಲವೊಂದು ಹವ್ಯಾಸಗಳು ಇರುತ್ತೆ, ಏನೋ ಒಂದು ಅಕ್ಷರಗಳನ್ನ, ಪದಗಳನ್ನ ತಪ್ಪಾಗಿ ಬರೀತಾ ಇರ್ತೀರಾ, ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಸರಿಪಡಿಸಿ ಬರ್ಕೊಳ್ಳಿ, ಅದಕ್ಕೂ ಕೂಡ ಮಾರ್ಕ್ಸ್ ಕಟ್ ಮಾಡ್ತಾನೆ. ಅಂಡರ್ಲೈನ್ ಕೀವರ್ಡ್ಸ್, ಎಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ ಕೀವರ್ಡ್ಸ್ ಅನ್ನ ನಿಮ್ಗೆ ಅಂಡರ್ಲೈನ್ ಮಾಡುವಂತ ಅವಕಾಶ ಸಿಗುತ್ತೆ, ಅಲ್ಲಿ ಅಂಡರ್ಲೈನ್ ಮಾಡಿ. MCQ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಅದರ ಮೇಲೆನೆ ಬಹಳ ಮಾರ್ಕ್ಸ್ ಇವೆ. ಅಂಡ್ ಗೋ ಥ್ರೂ 1 or 2 ಟಾಪರ್ಸ್ ಆನ್ಸರ್ ಕಾಪಿ. ಸೊ ಟಾಪರ್ ಆನ್ಸರ್ ಕಾಪಿನ ನೋಡ್ಕೊಂಡೇ ಹೋಗಿ ಒಂದ್ಸಲ. ಸೊ ಅದನ್ನ ನಾನು ಎಲ್ಲಿ ಹೇಳಿದ್ದೀನಿ, ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಸಿಗುತ್ತೆ, ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ. ಸೊ ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಆಲ್ರೆಡಿ ಈಗ ಒಂದು 2 ಪ್ರಿಪರೇಟರಿ ಎಕ್ಸಾಮ್ ಬರ್ದಿದ್ದೀರಾ.
ನಿಮಗೆ ಗೊತ್ತಾಗಿರುತ್ತೆ ಏನು ಎಲ್ಲಿ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಕನ್ನಡದಲ್ಲಿ ಟೈಮ್ ಮ್ಯಾನೇಜ್ ಮಾಡುವಾಗ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ ಅಂತ ಅನ್ಕೊಳುತ್ತೆ. ಏನ್ ತಪ್ಪು ಮಾಡಿದ್ರಿ ಲಾಸ್ಟ್ ಎಕ್ಸಾಮ್ ನಲ್ಲಿ ಅದನ್ನ ನೋಡ್ಕೊಳ್ಳಿ, ಅದ್ರ ಬಗ್ಗೆ ಸ್ವಲ್ಪ ಯೋಚಿಸಿ ನಿಮ್ಮ ಸ್ಟ್ರಾಟಜಿ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಳಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ಓಕೆ, ಸೊ ಇಷ್ಟು ಮಾಡಿ ಒಳ್ಳೆ ರೀತಿಯಲ್ಲಿ 80 ಔಟ್ ಆಫ್ 80 ಸಿಗೋ ಹಾಗೆ ಬರೆದು ಬನ್ನಿ ಕನ್ನಡದಲ್ಲಿ. ಸೊ ಅದರಿಂದ ಮತ್ತೆ ಹೆಚ್ಚಿನ ಮೋಟಿವೇಶನ್, ಕಾನ್ಫಿಡೆನ್ಸ್, ಇನ್ಸ್ಪಿರೇಷನ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನಮ್ಮ ಇಂಗ್ಲಿಷ್ ಎಕ್ಸಾಮ್ಸ್ ಅಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡ್ಲಿಕ್ಕೆ. ಅಂಡ್ ನಾನು ಹೇಳ್ತಾ ಇದ್ದೀನಿ, ನೀವು ಹಾಕಿರುವಂತಹ ಎಫರ್ಟ್ ನಿಂದಾಗಿ, ನೀವು ರಿವಿಷನ್ ಮಾಡಿರುವಂತಹ ರೀತಿ, ನೀವು ಕೊಟ್ಟಿರುವಂತಹ ಸಮಯ, ಎಫರ್ಟ್, ಶ್ರಮದಿಂದ 100% ಇದೆಯಲ್ಲ, ಈ ಒಂದು ನಿಮ್ಮ ಎಕ್ಸಾಮ್ ದಿಸ್ ವಿಲ್ ಬಿ ದ ಬೆಸ್ಟ್ ಎಕ್ಸಾಮ್ ಆಫ್ ಮೈ ಲೈಫ್. ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ನಿಮ್ಮ ಕ್ಲಾಸ್ ರೂಮ್ ನ ಒಳಗಡೆ ಹೋಗಿ, ಯಾಕಂದ್ರೆ ತುಂಬಾ ಜನ ನಾನು ನೋಡ್ತೀನಿ, ಸೊ ಅಲ್ಲಿ ಹೋಗಿ ಡಿಸ್ಕಷನ್ ನಡೆದಿರುತ್ತೆ, ನಾನು ಆ ಚಾಪ್ಟರ್ ಓದಿಲ್ಲ, ಈ ಚಾಪ್ಟರ್ ಓದಿಲ್ಲ, ಆ ಚಾಪ್ಟರ್ ಓದಿಲ್ಲ, ಈ ಚಾಪ್ಟರ್ ಓದಿಲ್ಲ. ನೋಡಿ 80 ಔಟ್ ಆಫ್ 80 ಮಾಡ್ಲಿಕ್ಕೆ, 100 ಮಾಡ್ಲಿಕ್ಕೆ ಎಲ್ಲಾ ಚಾಪ್ಟರ್ಸ್ ಓದುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಯಾರು ಟಾಪರ್ ಆಗ್ತಾರೆ ಗೊತ್ತಾ, ಎಷ್ಟು ಓದಿದ್ದಾರೆ ಅದನ್ನ ಹೋಗಿ ಕಾನ್ಫಿಡೆಂಟ್ ಆಗಿ ಯಾರು ಬರೀತಾರಲ್ಲ, ಸೊ ಇದರಿಂದಾನೇ ನಾನು ಒಳ್ಳೆ ಸ್ಕೋರ್ ಮಾಡ್ತೇನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಸೊ ಅದರಿಂದಾನೇ ಒಬ್ಬ ಟಾಪರ್ ಆಗ್ತಾರೆ. ಸೊ ಈ ರೀತಿ ಡಿಸ್ಕಷನ್ಸ್ ಅವಾಯ್ಡ್ ಮಾಡಿ, ಯಾರ ಜೊತೆನೂ ಕೂಡ ಡಿಸ್ಕಷನ್ ಬೇಕಾಗಿಲ್ಲ, ಇದನ್ನ ಓದಿಲ್ಲ, ಅದನ್ನ ಬಿಟ್ಬಿಡಿ. ಸೊ ಜಸ್ಟ್ ನಿಮಗೆ ನೀವೇ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ, ದಿಸ್ ವಿಲ್ ಬಿ ದ ಬೆಸ್ಟ್ ಎಕ್ಸಾಮ್ ಆಫ್ ಮೈ ಲೈಫ್. ಇದು ನನ್ನ ಜೀವನದ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಬೆಸ್ಟ್ ಎಕ್ಸಾಮ್ ಆಗಿರಲಿದೆ. ಸೊ ನೀವು ನಿಮ್ಮ ಜೀವನದ ಬೆಸ್ಟ್ ಎಕ್ಸಾಮ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಒಂದ್ಸಲ ನನಗೆ ಕಾಮೆಂಟ್ ನಲ್ಲಿ ಬರೆದು ತಿಳಿಸಿ, ದಿಸ್ ವಿಲ್ ಬಿ ದ ಬೆಸ್ಟ್ ಎಕ್ಸಾಮ್ ಆಫ್ ಮೈ ಲೈಫ್. ಅಂಡ್ ಐ ವಿಶ್ ಯು all the best and good luck for your Kannada examination.